ಆಲ್ ತುಂಬಾ ತುಂಬಾ ಥ್ಯಾಂಕ್ ಯು ನೀವೆಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಐ ಥಿಂಕ್ ನಿಮ್ಮ ನಾವು ಫುಲ್ ಮೀಲ್ಸ್ ಬಡಿಸೋದ್ರಿಂದ ನಿಮ್ಮ ಹೊಟ್ಟೆ ಯಾವಾಗ ಖುಷಿ ಆಗುತ್ತೆ ಅವಾಗ ಮನಸ್ಸು ಕೂಡ ಖುಷಿ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನನ್ನ ಪ್ರೀತಿ ಪಾತ್ರಕ್ಕೆ ಕ್ಯಾಸ್ಟ್ ಮಾಡಿದ್ದಕ್ಕೆ. ನನಗೆ ಅವಶ್ಯಕತೆ ಇದ್ದ ಸಮಯದಲ್ಲಿ ಫುಲ್ ಮೀಲ್ಸ್ ನನ್ನ ಕೈಗೆ ಬಂದಿದ್ದು. ಆ್ಯಂಡ್ ತುಂಬ ಪ್ರೀತಿಯ ಕ್ಯಾರೆಕ್ಟರ್ನ ಒಂದು ಅದ್ಭುತವಾಗಿ ಬರೆದಿದ್ದಾರೆ ನಮ್ಮ ವಿನಾಯಕ್ ಸರ್ ಅವರು. ಅವಳು ಒಂದು ಫುಲ್ ಆಫ್ ಹ್ಯಾಪಿನೆಸ್ ಅಂಡ್ ಫುಲ್ ಆಫ್ ಲವ್ ಅಂತಾರಲ್ಲ ಆ ಥರ ಪಾತ್ರ. ಆ್ಯಂಡ್ ಎಸ್ ವಿನಾಯಕ್ ಸರ್ ಇನ್ನಷ್ಟು ಸಿನಿಮಾಗಳಲ್ಲಿ ನಿಮ್ಮ ಜೊತೆ ಕೆಲಸ ಮಾಡೋ ಆಸೆ ಇದೆ. ಆ್ಯಂಡ್ ಇನ್ನಷ್ಟು ನಿಮ್ಮ ರೈಟಿಂಗ್ಸ್ ಆ್ಯಂಡ್ ಸ್ಟೋರೀಸ್ ಜನಕ್ಕೆ ರೀಚ್ ಆಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ವಿಜಿ ಸರ್, ನಾನು ತುಂಬಾ ಮಜಾ ಮಾಡಿದ ಸೆಟ್ ಐ ಥಿಂಕ್ ವಿಜಿ ಸರ್ ಜೊತೆ. ನಂದು ಅವ್ರದ್ದು ಕಾಂಬಿನೇಷನ್ಗಳಿರ್ಬೋದು ಆ್ಯಂಡ್ ಅವ್ರು ಹೇಳ್ಕೊಡೋ ರೀತಿ ಇರ್ಬೋದು, ತುಂಬಾ ತುಂಬಾ ಥ್ಯಾಂಕ್ ಯು. ಅವ್ರು ಹೇಗೆ ಸ್ಕ್ರೀನ್ ಮೇಲೆ ನಗಿಸ್ತಾರೆ ಹಾಗೆ ಆಫ್ ಸ್ಕ್ರೀನ್ ಕೂಡ ತುಂಬಾನೇ ಒಂದು ಕೈಂಡ್ ಮನುಷ್ಯ ಅಂತ ಹೇಳ್ಬೋದು. ಆ್ಯಂಡ್ ಗುರು ಸರ್ ಆಲ್ರೆಡಿ ಹೇಳಿದ್ರು, ನನಗೆ ಸೂರಜ್ ಅವರ ಪಾತ್ರ ತುಂಬಾನೇ ಇಷ್ಟ ಆಗಿದೆ. ಒಂದು ಅದ್ಭುತವಾದ ಪಾತ್ರ, ನಿಮ್ಮೆಲ್ರಿಗೂ ಥಿಯೇಟರ್ ಪಕ್ಕ ಇಷ್ಟ ಆಗುತ್ತೆ. ಆ್ಯಂಡ್ ನಾವು ಡೈಲಿ ವೈಬ್ ಮಾಡುವಂಥ ಹಾಡುಗಳಲ್ಲಿ ಲೈಕ್ ಇವಾಗಲೂ ಕೂಡ ಗುರು ಸರ್ದು ಹಾಡುಗಳನ್ನ ವೈಬ್ ಮಾಡ್ತಾ ಇದ್ವಿ. ಆ್ಯಂಡ್ ಅನಿಸ್ತಿತ್ತು ನಮ್ಮದು ಒಂದು ಸಿನಿಮಾಗೆ ಅವರ ಮ್ಯೂಸಿಕ್ ಇರಲಿ ಅಂತ. ಸೊ ಐ ಆಮ್ ವೆರಿ ಲಕ್ಕಿ. ಸೊ ಇವರ ಮ್ಯೂಸಿಕ್ಗೆ ನಮ್ಮ ಸಿನಿಮಾದಲ್ಲಿ ಗುರು ಸರ್ದು ಮ್ಯೂಸಿಕ್ ಇದೆ. ಆ್ಯಂಡ್ ವಿಲ್ ಬಿ ವೈಬಿಂಗ್ ಫಾರ್ ಅವರ್ ಓನ್ ಸಾಂಗ್. ಆ್ಯಂಡ್ ಕಮಿಂಗ್ ಟು ನಮ್ಮ ಸ್ಟೈಲಿಸ್ಟ್ ಆ್ಯಂಡ್ ಡಿಸೈನರ್ ಐಶ್ವರ್ಯ, ಥ್ಯಾಂಕ್ ಯು ಸೋ ಮಚ್ ಐಶು. ನಾವು ತುಂಬಾನೇ ಟಾರ್ಚರ್ ಕೊಟ್ಟಿದ್ದೀವಿ ಅವಳಿಗೆ, ಹೀಗೆ ಬೇಕು ಹಾಗೆ ಬೇಕು, ಈಗ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸಲ್ಲ ಅಂತ. ನಮ್ಮ ಟಾರ್ಚರ್ನೆಲ್ಲ ತಡ್ಕೊಂಡು ಅವಳೊಂದು ಒಳ್ಳೆ ಕೆಲಸ ಮಾಡಿದ್ದಾಳೆ ಅಂತ ಅನ್ಕೋತೀನಿ. ಆ್ಯಂಡ್ ಆಲ್ಸೋ ಶ್ವೇತಾ. ಆ್ಯಂಡ್ ಕಮಿಂಗ್ ಟು ದ ಮೋಸ್ಟ್ ಫೇವ್ರೆಟ್ ಪರ್ಸನ್ಸ್ ಇನ್ ಮೈ ಫುಲ್ ಮೀಲ್ಸ್ ಜರ್ನಿ ಅನ್ಬೋದು, ಖುಷಿ ಆ್ಯಂಡ್ ಲಿಖಿತ್. ಖುಷಿ ಅವರು ಅದ್ಭುತವಾದ ನಟಿ, ನಿಮ್ಮೆಲ್ಲರಿಗೂ ಗೊತ್ತು. ಅಲ್ಲದೆ ಐ ಥಿಂಕ್ ಶಿ ಈಸ್ ಅ ಕೈಂಡ್ ಪರ್ಸನ್. ಒಂದು 2 ಹೀರೋಯಿನ್ ಅಂತ ಒಂದು ಸಿನಿಮಾದಲ್ಲಿ ಇದ್ದಾಗ, ಆ್ಯಂಡ್ ಶಿ ಈಸ್ ಆಲ್ಸೋ ಅ ಸೀನಿಯರ್ ಇದ್ರ ಮೂವಿ ಜರ್ನಿಲಿ. ಸೊ ಅವ್ರು ಇರ್ಲಿಲ್ಲ ಅಂದಿದ್ರೆ ಐ ಥಿಂಕ್ ನನ್ನ ಜರ್ನಿ ಒಂದು ಸ್ವಲ್ಪ ಟಫ್ ಆಗ್ಬೋದಿತ್ತು. ಅದು ಕರೆಕ್ಟ್, ಈಗಲೂ ಗೊತ್ತಿಲ್ಲ ಯಾರಿಗೆ ಸಿಗುತ್ತೆ ಅಂತಲ್ವಾ. ಲೆಟ್ಸ್ ವೇಟ್ ಫಾರ್ 21st. ಎನಿವೇಸ್ ಐ ಥಿಂಕ್ ಖುಷಿ ಅವರು ತುಂಬಾ ಜನರಸ್ ಆಗಿ, ಶಿ ಇಸ್ ಬೀನ್ ವೆರಿ ಕೈಂಡ್ ಟು ಮೀ ಆನ್ ಸೆಟ್ ಆ್ಯಂಡ್ ಆಫ್ ಸ್ಕ್ರೀನ್ ಆಲ್ಸೋ. ಒಳ್ಳೆಯ ಬಾಂಡ್ ಇದೆ ನಮ್ಮಿಬ್ರದ್ದು, ಟಚ್ ವುಡ್. ಥ್ಯಾಂಕ್ ಯು ಖುಷಿ ಫಾರ್ ಬೀಯಿಂಗ್ ದೇರ್ ಆಲ್ವೇಸ್. ಅದಕ್ಕೆ ಐ ಆಲ್ವೇಸ್ ಬಿಲೀವ್ ನಾವೊಂದು ಯಾವಾಗ ಗ್ರೇಟ್ಫುಲ್ ಆಗಿರ್ತೀವಿ, ಯಾವಾಗ ಒಬ್ಬರನ್ನ ಇಷ್ಟಪಡ್ತೀವಿ ಅವ್ರಿಗೆ ತಕ್ಷಣ ಹೇಳಬೇಕು ಅಂತ. ಸೊ ಐ ಥಾಟ್ ದಿಸ್ ಇಸ್ ದ ಡೇ ಐ ಹ್ಯಾವ್ ಟು ಟೆಲ್ ಹರ್. ಅದಕ್ಕೆ ಬೆಳಿಗ್ಗೆ ಅವ್ರಿಗೊಂದು ಮೆಸೇಜ್ ಮಾಡಿದೆ, ವಿ ಹ್ಯಾವ್ ಬೀನ್ ವೆರಿ ಕೈಂಡ್ ಟು ಮೀ, ಥ್ಯಾಂಕ್ ಯು ಅಂತ. ಆ್ಯಂಡ್ ಲಿಖಿತ್ ಅವರು ಒಂದು ಒಳ್ಳೆಯ ನಟ, ಒಂದು ಒಳ್ಳೆಯ ಮನುಷ್ಯ, ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್. ಆಸ್ ಅ ಪ್ರೊಡ್ಯೂಸರ್ ನನಗೆ ಇಷ್ಟ ಆಗಿದೆ ಏನು ಅಂದರೆ ವೆರಿ ಡಿಸಿಪ್ಲಿನ್, ಕಾರ್ಪೊರೇಟ್ ಸ್ಟೈಲಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ ಅನಿಸುತ್ತೆ ಅವರು. ಯಾಕೆಂದರೆ ಎಲ್ಲ ಪ್ರೀ ಪ್ಲ್ಯಾನ್ಡ್ ಆಗಿತ್ತು, ಎಲ್ಲ ವರ್ಕ್ಶಾಪ್ಗಳಾಗಲಿ ಎಲ್ಲ ನಾವು ಹೋಗಿ ವಿ ನ್ಯೂ ನಾವು ಸೆಟ್ಟಲ್ಲಿ ಹೋಗಿ ಏನು ಮಾಡಬೇಕು ಅನ್ನೋದು ನಮಗೆ ಆಲ್ರೆಡಿ ಗೊತ್ತಿತ್ತು. ಸೊ ಐ ಥಿಂಕ್ ದಟ್ ಮೇಡ್ ಅವರ್ ವರ್ಕ್ ಈಸಿ. ಸೊ ಅದು ಮತ್ತೆ ಆ್ಯಂಡ್ ವೆರಿ ಪ್ರೊಫೆಷನಲ್. ನಮ್ಗೆ 6 ಗಂಟೆ ಕಾಲ್ ಇದ್ದರೆ ಅವರೇ 5:45 ಬರ್ತಾ ಇದ್ರು ಅಲ್ಲಿಗೆ. ಆ್ಯಂಡ್ ಆಸ್ ವಿನಾಯಕ್ ಸರ್ ಸೆಡ್, ಆ್ಯಕ್ಟರ್ ಮೋಡ್ ಆ್ಯಂಡ್ ಪ್ರೊಡ್ಯೂಸರ್ ಮೋಡ್ ಇದ್ದಿದೆ. ಆ್ಯಂಡ್ ಆಸ್ ಅನ್ ಆ್ಯಕ್ಟರ್ ನನಗೂ ಕೂಡ ನಮ್ಮ ಸೀನ್ಸ್ ಇದ್ದಾಗ ಹಿ ಹ್ಯಾಸ್ ಟಾಟ್ ಮಿ ಅ ಲಾಟ್. ಅವರ ಪ್ರೊಫೆಷನಲಿಸಮ್ ನನಗೆ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಲಿಖಿತ್ ಫಾರ್ ಕ್ಯಾಸ್ಟಿಂಗ್ ಮೀ. ಆ್ಯಂಡ್ ಹೀಗೆ ಇನ್ನಷ್ಟು ಆರ್ಟಿಸ್ಟ್ಗಳಿಗೆ, ಇನ್ನಷ್ಟು ಕಲಾವಿದರಿಗೆ ನಿಮ್ಮ ಕೈಯಿಂದ ಅವಕಾಶ ಸಿಗಲಿ. ಆ್ಯಂಡ್ ಒಂದು ಒಳ್ಳೆಯ ಅದ್ಭುತವಾದ ಪ್ರೊಡ್ಯೂಸರ್ ಕೂಡ ನೀವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರಿಗೂ ಮೀಡಿಯಾದವ್ರಿಗೆ ಇಷ್ಟೇ ಹೇಳಕ್ಕೆ ಇಷ್ಟಪಡೋದು, ದಯವಿಟ್ಟು ಸಪೋರ್ಟ್ ಮಾಡಿ. ಜನಕ್ಕೆ ರೀಚ್ ಆಗೋದು ನಿಮ್ಮಿಂದಾನೆ. ಸೊ ದಯವಿಟ್ಟು ಆದಷ್ಟು ಫುಲ್ ಮೀಲ್ಸ್ ರೀಚ್ ಆಗೋಗೆ ಮಾಡಿ. ಆ್ಯಂಡ್ ಈ ಪ್ರೀತಿಗೆ ನಿಮ್ಮೆಲ್ಲರ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ನಾನು ಯೋಚನೆ ಮಾಡ್ತಾ ಇದ್ದೆ ಏನಂದ್ರೆ, ಇವ್ರು ನೋಡಿದ್ರೆ ಫಾದರ್ ಅಂದರು, ಇವ್ರು ಅವ್ರನ್ನ ಮದರ್ ಅಂದರು, ನೀವು ಇನ್ನೇನೇನೋ ಬರೀಬೇಡಪ್ಪ ಸರ್. ಸಿನಿಮಾ ಹಿಂಗೆ ಜಾಲಿಯಾಗಿರುತ್ತೆ ಸರ್. ಹೇಗೆ ಫುಲ್ ಮಿಸ್ ತಿಂದಾಗ ಹೆಂಗೆ ಖುಷಿ ಆಯಿತು, ಸಿನಿಮಾ ಹಾಗೆ ಹಬ್ಬದ ಥರ ಹೋಗ್ತಾ ಇರುತ್ತೆ. ಎಲ್ಲ ಎಮೋಷನ್ಸು ಇದೆ, ನಡೆಸ್ತಾ ಇರ್ತೀವಿ. ಹಾಗೆ ಇದ್ದಕ್ಕಿದ್ದಾಗೆ ಎಮೋಷನ್ಗೆ ಡ್ರೈವ್ ಆಗುತ್ತೆ. ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ಇದೆ. ಸೊ ಹೋಲ್ ನರೇಷನ್ ಕ್ರೆಡಿಟ್ ಗೋಸ್ ಟು ವಿನಾಯಕ್ ಸರ್. ವಿನಾಯಕ್ ಅವ್ರು ಹೇಳಿದ್ರು, ನೀವು ಸಿನಿಮಾ ಶೂಟಿಂಗಲ್ಲಿ ಹೆಂಗೆ 2 ಡೈಲಾಗ್ ಎಕ್ಸ್ಟ್ರಾ ಹಾಕೊಂಡ್ಬಿಡ್ತಾ ಇದ್ರಿ,
ಹಾಗೆ ಸ್ವಲ್ಪ ಪ್ರೆಸ್ ಮೀಟಲ್ಲಿ ನನ್ನ ಬಗ್ಗೆ ಒಂದೆರಡು ಎಕ್ಸ್ಟ್ರಾ ಮಾತಾಡಿ ಅಂತ ಎಲ್ಲಿ ಬಡ್ಸೋಕೆ ಮುಂಚೆಯಿಂದನೇ ಹೇಳ್ತಾ ಬರ್ತಾ ಇದ್ರು. ನೆಕ್ಸ್ಟ್ ಸಿನಿಮಾಗೆ ಇವಾಗ ಡಿಸೈಡ್ ಮಾಡ್ತೀನಿ ಅಂತ. ಇಲ್ಲ, ನಿಜಕ್ಕೂ ಆ ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿ ಡಿಫೈನ್ ಮಾಡಿದ್ದಾರೆ. ಆ ಕ್ಲಾರಿಟಿ ವಿನಾಯಕ್ ಚೆನ್ನಾಗಿರೋದ್ರಿಂದನೇ ಇವತ್ತು ಇಷ್ಟು ಚೆನ್ನಾಗಿರೋದು. ಆಮೇಲೆ ಲಿಖಿತ್ ಸರ್, ನಿಮ್ಮ ಹೀರೋಯಿನ್ ಜೊತೆ ಕೆಮಿಸ್ಟ್ರಿ ಇರಲಿ, ನಮ್ಮಿಬ್ಬರ ಕೆಮಿಸ್ಟ್ರಿ ಅದ್ಭುತವಾಗಿ ವರ್ಕ್ ಆಗಿದೆ, ಹ್ಯೂಮರಸ್ ಆಗಿದೆ. ನಾನು ಈ ಚಿತ್ರದಲ್ಲಿ ಇವರ ಗೆಳೆಯ, ಹಾಗೆ ಕ್ಯಾಮ್ರಾಮನ್ಗೆ ಅಸಿಸ್ಟೆಂಟ್. ತುಂಬ ತರಳೆ ಇರುತ್ತೆ, ತಿಕ್ಕಲಾಟ ಇರುತ್ತೆ, ಹಾಗೆ ಎಲ್ಲ ವಿಷಯಗಳಿಗೂ ಎಮೋಷನ್ಸು, ಲವ್ ಎಲ್ಲದಕ್ಕೂ ಸಪೋರ್ಟ್ ಮಾಡುವಂಥ ಕ್ಯಾರೆಕ್ಟರ್. ಸಿನಿಮಾ ತುಂಬ ಚೆನ್ನಾಗಿದೆ. ನವೆಂಬರ್ 21 ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಒಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ಥರ ಒಂದು ಐ ಥಿಂಕ್ ಪ್ರೆಸ್ ಮೀಟ್ ನಾನು ಲಾಸ್ಟ್ ಅಟೆಂಡ್ ಮಾಡಿದ್ದು 2009 ಸೊ ಸುಮಾರು 16 ವರ್ಷ ಆಗಬೇಕು. ಐ ಥಿಂಕ್ ಇವತ್ತು ಈ ಪ್ರೆಸ್ ಮೀಟಲ್ಲಿ ನಾನು ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಆಗಿರೋದು ಇಬ್ಬರೇ. ಫ್ರಾಂಕ್ಲಿ ಸ್ಪೀಕಿಂಗ್, ಆಲ್ರೆಡಿ ಅವ್ರು ಮೆನ್ಷನ್ ಮಾಡಿದ್ದಾರೆ, ಲಿಖಿತ್ ಆ್ಯಂಡ್ ವಿನಾಯಕ್. ಸಿನಿಮಾ ಮತ್ತೆ ವಾಪಸ್ ಬರಬೇಕಂತ ಮೈಂಡಲ್ಲಿ ಇರಲಿಲ್ಲ. ಫ್ರಾಂಕ್ಲಿ ಸ್ಪೀಕಿಂಗ್, ಟೆಲಿವಿಷನ್ ಮಾಡ್ತಾಯಿದ್ದೆ, ಸೊ ಡಾಕ್ಯುಮೆಂಟ್ರೀಸ್ ಅಥವಾ ಚಿಕ್ಕದಾಗಿ ಏನೋ ಮಾಡ್ತಾಯಿದ್ದೆ. ಬಟ್ ಕಮರ್ಷಿಯಲ್ ಸಿನಿಮಾ ಮತ್ತೆ ಮಾಡಬೇಕು ಅಂತ ಮೈಂಡಲ್ಲಿ ಇರಲಿಲ್ಲ. ಬಟ್ ಲಿಖಿತ್ ಆ್ಯಂಡ್ ವಿನಾಯಕ್ ಅವರು ಅಪ್ರೋಚ್ ಮಾಡಿದಾಗ ಐ ಸೆಡ್ ವೈ ನಾಟ್ ಫಾರ್ ಮೈ ಫ್ರೆಂಡ್, ಮಾಡಲೇಬೇಕು, ಇಟ್ಸ್ ಎ ಪೇ ಬ್ಯಾಕ್ ಟೈಮ್ ಅಂತ ಅಂದ್ಕೊಂಡೆ. ಸೊ ಥ್ಯಾಂಕ್ ಯು ಸೋ ಮಚ್ ಲಿಖಿತ್, ವಿನಾಯಕ್ ಫಾರ್ ಕನ್ಸಿಡರಿಂಗ್ ಮೀ ಟು ಬಿ ವರ್ದಿ ಎನಫ್ ಟು ಪ್ಲೇ ದ ಕ್ಯಾರೆಕ್ಟರ್ ಆಫ್ ಕಿರಣ್. ಥ್ಯಾಂಕ್ ಯು ಗುರು ಸರ್ ಫಾರ್ ಶೇರಿಂಗ್ ಯುವರ್ ಒಪಿನಿಯನ್. ಅದು ಎಷ್ಟು ಲೆವೆಲ್ಗೆ ನಾನು ಹಿಂಗೆ ಮಾಡಿದೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಇಲ್ಲಿ ಪಾಸಿಟಿವ್ ಒಪಿನಿಯನ್ ಕೇಳಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಐ ಹೋಪ್ ಐ ಹ್ಯಾವ್ ಜಸ್ಟಿಫೈಡ್ ದ ರೋಲ್ ಆಫ್ ಕಿರಣ್. ಎಸ್ಪೆಷಲಿ ವಿನಾಯಕ್ ಸರ್ದು ತುಂಬಾ ಇತ್ತು. ಅಂದರೆ ಹಿ ವಾಸ್ ಟೆಲಿಂಗ್ ಮೀ ಎವ್ರಿ ನೋ ಆ್ಯಂಡ್ ದೆನ್ ವಿ ಮೆಟ್, ಸರ್ ಈ ಥರ ಏನಾದ್ರು ಮಾಡ್ಬೋದಾ, ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡ್ಬೋದಾ ಅಂತ. ಬಟ್ ಅದು ಡಿಫ್ರೆಂಟ್ ಏನಂತಾನೆ ಅರ್ಥ ಆಗಿರಲಿಲ್ಲ. ಆ ಕ್ಯಾಮ್ರಾ ಮುಂದೆ ಏನು ಮಾಡಬೇಕಾಗಿತ್ತು ನಾನು ಹೆಂಗೋ ಮಾಡಿದೆ ಅಷ್ಟೇ. I think the ultimate result is what we have created. The opinion, the recognition, that is what has to come from the audience. ಸೊ ಇವತ್ತು ಅಡುಗೆ ಮಾಡಿ ಬಡಿಸೋ ಜವಾಬ್ದಾರಿ ನಮ್ಮದಿತ್ತು. ಸೊ ಹಾಗೆ ಸಿನಿಮಾ ಮಾಡಿ ರಿಲೀಸ್ ಮಾಡೋ ಜವಾಬ್ದಾರಿ ನಮ್ಮದಿದೆ. ಜೀರ್ಣ ಮಾಡೋ ಜವಾಬ್ದಾರಿ ನಿಮ್ಮದು. ಸೊ ಪ್ರಚಾರ ಮಾಡೋ ಜವಾಬ್ದಾರಿ ನಿಮ್ಮದು. ಸೊ ದಯವಿಟ್ಟು ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಪ್ರಚಾರ ಮಾಡಿ. ಸಪೋರ್ಟ್ ಸಿನಿಮಾ ಫ್ರಮ್ ಯೋರ್ ಎಂಡ್. ಯಾಕಂದರೆ ಇವತ್ತು ಆಡಿಯನ್ಸ್ ಥಿಯೇಟರ್ ಬರೋದು ತುಂಬಾ ಕಷ್ಟ ಆಗಿದೆ. ಸೊ ಐ ಥಿಂಕ್ ದ ಮೋರ್ ಯು ಟಾಕ್ ಅಬೌಟ್ cinema, that will definitely help audience watch a joyful movie that we have created. ತುಂಬ ಕಲರ್ಫುಲ್ ಆಗಿದೆ. ರೀಸೆಂಟಾಗಿ ನಾನು ನೋಡಿರುವಂಥ ಸಿನಿಮಾ ಅಲ್ಲ, ಇಟ್ಸ್ ಎ ವೆರಿ ಡಾರ್ಕ್ ಟೋನ್, ತುಂಬ ಮಾಸ್ ಆಗಿರುವಂಥ ಸಿನಿಮಾ. ಬಟ್ ದಿಸ್ ಐ ಥಿಂಕ್ ಇಟ್ ಇಸ್ ಎ ಜಾಯ್ಫುಲ್ ರೈಡ್, ತುಂಬ ಕಲರ್ಫುಲ್ ಆಗಿದೆ. ಎಸ್, ಸೊ ಐ ಥಿಂಕ್ ದಟ್ಸ್ ವಾಟ್ ಇಟ್ ಈಸ್. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಯುವರ್ ಸಪೋರ್ಟ್. ಥ್ಯಾಂಕ್ ಯು. ಯಾಕಂತ ನಾನು ಹಿಂದೆ ಶಾರ್ಟ್ ಫಿಲ್ಮ್ಸು, ಮ್ಯೂಸಿಕ್ ವಿಡಿಯೋಸ್ ಮಾಡ್ತಾ ಇದ್ದೆ. ಅವಾಗೆಲ್ಲ ನೀವು ಸಪೋರ್ಟ್ ಮಾಡಿದ್ದೀರಾ, ಈಗಲೂ ಮಾಡ್ತೀರಾ, ಬಂದಿದ್ದೀರಾ ಇಲ್ಲಿ ನನಗೆ ಸಪೋರ್ಟ್ ಮಾಡೋದಕ್ಕೆ ಅಂತ. ಆ್ಯಂಡ್ ಈ ಸಿನಿಮಾ ಆ್ಯಕ್ಚುಲಾಗಿ ಸ್ಟಾರ್ಟ್ ಆಗಿದ್ದು ಒಂದು ಇನ್ಸ್ಟಾಗ್ರಾಮ್ ಮೆಸೇಜಿಂದ. ಲಿಖಿತ್ ಸರ್ಗೆ ಒಂದು ಇನ್ಸ್ಟಾಗ್ರಾಮ್ DM ಮಾಡಿಬಿಟ್ಟು ಪ್ರೊಡ್ಯೂಸ್ ಮಾಡಿಸ್ಕೊಂಡಿದ್ದೀನಿ ಈಗ ಸಿನಿಮಾ. ಒಂದು ಇನ್ಸ್ಟಾಗ್ರಾಮಲ್ಲಿ ನನಗೆ ಪರಿಚಯನೇ ಇರಲಿಲ್ಲ. ಅವರು ಸಿನಿಮಾ ನೋಡಿದ್ದವರು, ಸಂಕಷ್ಟ ಗಣಪತಿ ಫ್ಯಾಮಿಲಿ ಪ್ಯಾಕಲ್ಲೆಲ್ಲ ನೋಡಿದ್ದೆ. ಒಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಸರ್ ನನ್ನ ಹತ್ರ ಒಂದು ಕತೆ ಇದೆ, ಒಂದು ಪ್ರೊಡ್ಯೂಸರ್ ಇದೆ ಅಂತ ಮಾಡಿದ್ದೆ. ಅವರಿಗೆ ಆ ಕತೆ ನಾವು ಲೈಕ್ ನನಗೆ ಆ ಕತೆ ಸೂಟ್ ಆಗಲ್ಲ, ನಿಮ್ಮ ಹತ್ರ ಬೇರೆ ಕತೆ ಇದ್ರೆ ಹೇಳಿ ಅಂತ ಹೇಳಿದರು. ನಾನು ಅವಾಗ ಹೇಳಿದ್ದೆ ಫುಲ್ ಮಿಲ್ಸು. ಲೈಕ್ ನಾನು ಮೀಟ್ ಆಗಿದ್ದು 2ನೇ ದಿನಕ್ಕೇ ನನಗೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಅದು ತುಂಬ ಖುಷಿ. ಒಂದು ಹೊಸಬ ಡೈರೆಕ್ಟ್ರು, ಎಲ್ಲರಿಗೂ ಗೊತ್ತಿರುತ್ತೆ ಒಂದು ಡೈರೆಕ್ಷನ್ಗೆ ಓಡಾಡ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ. ಒಬ್ಬ ಪ್ರೊಡ್ಯೂಸರ್ನ ತೊಗೊಂಡು ಪ್ರೊಡ್ಯೂಸರ್ ನಮ್ಮನ್ನ ನಂಬಿ ದುಡ್ಡು ಹಾಕೋದು ಅಂತ. ಯಾಕಂದರೆ ಮನೇಲಿ ತಂದೆಗೇ ಒಂದು 100 ರೂಪಾಯಿ ಕೇಳಿದ್ರೆ 10 ಕಾರಣ ಕೊಡಬೇಕು. ಅದೇ ಪ್ರೊಡ್ಯೂಸರ್ ನಂಬ್ಕೊಂಡು ಒಂದಿಷ್ಟು ಕೋಟಿ ರೂಪಾಯಿ ದುಡ್ಡು ಹಾಕ್ತಾರೆ ಅಂದರೆ ನಾವು ಆ ನಂಬಿಕೆನ ಗಳಿಸ್ಕೊಬೇಕಾಗತ್ತೆ. ಅದು ಒಂದು ಐಡಿಯಾದ ಮೇಲೆ ಆಗ್ತಾ ಇರ್ತಾರೆ. ಥ್ಯಾಂಕ್ ಯು ಲಿಖಿತ್ ಸರ್. ಆಮೇಲೆ ಕಥೆನೂ ಅಷ್ಟೇ, ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಜಾನರು. ಇದೇನಂದ್ರೆ ಮದುವೆ, ಒಂದು ಮದುವೆಗೆ ಒಂದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಆಫ್ಟರ್ ಎಂಗೇಜ್ಮೆಂಟು ಒಬ್ಬ ಫೋಟೋಗ್ರಾಫರು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಹೋದಾಗ ಮದುವೆ ಹೆಣ್ಣಿಗೆ ಫೋಟೋಗ್ರಾಫರ್ ಮೇಲೆ ಲವ್ ಆಗೋದು ಕತೆ. ಅದಕ್ಕೆ ಆಲ್ರೆಡಿ ತೇಜ್ಸ್ವಿನಿ ಶರ್ಮಾ ಅಂದ್ರೆ ಅವ್ರು ಮೇಕಪ್ ಹುಡುಗಿ ಕ್ಯಾರೆಕ್ಟರ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಆಲ್ರೆಡಿ ಇವ್ರ ಮೇಲೆ ಒಂದು ಸೈಡ್ ಲವ್ ಇರುತ್ತೆ. ಆಮೇಲೆ ಮುಂದೆ ಏನಾಗುತ್ತೆ ಅನ್ನೋದು ನಾವು ಸಿನಿಮಾದಲ್ಲಿ ನೋಡಬೇಕು. ಬಟ್ ಆಮೇಲೆ ಟೆಕ್ನಿಷಿಯನ್ಸ್ ವೈಸ್ ನಮಗೆ ಸಿನಿಮಾದಲ್ಲಿ ಹೇಳ್ಬೇಕು ಅಂದ್ರೆ, ನಾವು ಈಗೆಲ್ಲರೂ ಹೇಳಿದಾಗೆ ಗುರು ಕಿರಣ್ ಸರ್ ಹತ್ರ ಹೋದ್ವಿ. ಗುರು ಕಿರಣ್ ಸರ್ ನನಗೆ ಫಸ್ಟ್ ಪ್ರಾಜೆಕ್ಟ್ಗೆ ಒಪ್ಕೊಂಡಿದ್ದು ತುಂಬ ಖುಷಿ ಆಯಿತು. ಅಂದರೆ ಏನಂದರೆ ಆ ಟೈಮಲ್ಲಿ ಡಿಸಿಷನ್ ಅವ್ರ ಮೇಲೆ ಇತ್ತು ಒಪ್ಕೊಳ್ಳೋದು. ಇದು ಆ ವಿಷಯ ನನಗೆ ತುಂಬ ಖುಷಿ ಆಯಿತು. ಅವ್ರು ಒಪ್ಕೊಂಡ್ರು. ಆಮೇಲೆ ತುಂಬ ವರ್ಷ ಆದಮೇಲೆ ನಮಗೆ ಮ್ಯೂಸಿಕ್ ಮಾಡ್ತಾ ಇದ್ರು.
ತುಂಬ ಟೈಮ್ ಕೊಟ್ಬಿಟ್ಟು ಅಂದರೆ ಅವರೇ ಹೇಳ್ತಾ ಇದ್ರು ಇದು ಒಂದ್ಸಲ ಮಾಡ್ಬಿಟ್ಟು ಇದು ವರ್ಕ್ ಆಗ್ತಾ ಇಲ್ಲ, ಇನ್ನೊಂದೇನೋ ಮಾಡೋಣ, ಅವರಿಗೆ ಸ್ಯಾಟಿಸ್ಫಿಕೇಶನ್ ಸಿಗೋ ತನಕ ಮಾಡ್ತಾನೆ ಇದ್ರು. ಆಮೇಲೆ ಇನ್ನು ಬೇರೆ ಎಡಿಟರ್ಸ್ ಇರ್ಬೋದು, ದೀಪು ಸರ್ ಇರ್ಬೋದು, ಮನೋಹರ್ ಜೋಶಿ ಸರ್ ಇರ್ಬೋದು, ರಾಜನ್ ಸರ್ ಇರ್ಬೋದು, ಆಮೇಲೆ ಲಿರಿಕ್ಸು ಕವಿರಾಜು ಮತ್ತೆ ಪ್ರಮೋದ್ ಮರುವಂತೆ ಬರೆದಿದ್ದಾರೆ. ಇವತ್ತೊಂದು ಸಾಂಗ್ ರಿಲೀಸ್ ಆಗುತ್ತೆ, ಅದು ಸೋನು ಕಕ್ಕರ್ ಅವರು ಆಡಿದ್ದಾರೆ. ಲಾಸ್ಟ್ ಒಂದು ಸಾಂಗ್ ರಿಲೀಸ್ ಆಯಿತು, ಅದು ಚೆನ್ನಾಗಿತ್ತು. ಟ್ರೈಲರು ನಾವು ಇನ್ಸ್ಟಾಗ್ರಾಮಲ್ಲಿ ರಿಲೀಸ್ ಮಾಡಿದ್ವಿ, ತುಂಬ ಚೆನ್ನಾಗಾಯಿತು ಟ್ರೈಲರ್ಗೆ. ಟ್ರೈಲರ್ ಈಗ ಒಂದು ಸಿನಿಮಾ ಮಾಡಿದಾಗ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಸಿಗಲ್ಲ ಅಂತ ಹೇಳ್ತಾ ಇರ್ತಾರೆ, ಬಟ್ ನಮಗೆ ಅದು ಒಂದು ಸ್ವಲ್ಪ ಕೇಸ್ ಆಪೋಸಿಟ್ ಆಗಿ ಎಲ್ಲರಿಗೂ ಸಪೋರ್ಟ್ ಸಿಕ್ತು. ಯಾಕಂದರೆ ನಮಗೆ ಟ್ರೈಲರ್ನ ನಾವು ಲಾಂಚ್ ಮಾಡಿದಾಗ, ಇನ್ಸ್ಟಾಗ್ರಾಮಲ್ಲಿ ಲಾಂಚ್ ಮಾಡಿದಾಗ ಕೊಲಾಬ್ರೇಷನ್ಗೆ ತುಂಬ ಆರ್ಟಿಸ್ಟ್ಗಳು, ಈಗ ಮಿಲನ ನಾಗರಾಜ್ ಇರ್ಬೋದು, ಅಮೃತ ಅಯ್ಯಂಗರ್ ಮೇಡಮ್ ಇರ್ಬೋದು, ಆಮೇಲೆ ಪೃಥ್ವಿ ಅಂಬರ್ ಸರ್ ಇರ್ಬೋದು, ದೀಕ್ಷಿತ್ ಶೆಟ್ಟಿ ಇರ್ಬೋದು, ಅರ್ಚನಾ ಕೊಟ್ಟಿಗೆ ಇರ್ಬೋದು, ಶ್ವೇತಾ ಪ್ರಸಾದ್ ಇರ್ಬೋದು, ರೋಶಿನಿ ಪ್ರಕಾಶ್ ಇರ್ಬೋದು, ಕಾಜಲ್ ಕುಂದರ್ ಇರ್ಬೋದು, ಆಮೇಲೆ ಡೈರೆಕ್ಟರ್ ಆದ ಪ್ರೀತಮ್ ಗುಬ್ಬಿ ಅವರು ಇರ್ಬೋದು, KM ಚೈತನ್ಯ ಅವರು ಇರ್ಬೋದು, ಆಮೇಲೆ ವಿಜಯ್ ಸರ್ ಇರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಿದ್ರು. ವಿಜಯ್ ಕುಮಾರ್ ಕೊಡೇಬೈಲು ಮತ್ತೆ ಫ್ಯಾಮಿಲಿ ಪ್ಯಾಕ್ ಡೈರೆಕ್ಟರ್ ಅರ್ಜುನ್ ಅವರು ತುಂಬಾ ಅಂದ್ರೆ ಒಂದು ಪೋಸ್ಟ್ನ ಅನುಷಾ ರಂಗನಾಥ್, ಆಶಿಕಾ ರಂಗನಾಥ್ ಮೇಡಮ್ ಶೇರ್ ಮಾಡಿ, ಅಂದ್ರೆ ಒಂದು ಲೈಕ್ ಒಂದು ಪೋಸ್ಟ್ ನ ಲಿಂಕ್ ಹಾಕ್ಬಿಟ್ಟು ಶೇರ್ ಮಾಡೋದು ಈಸಿ, ಬಟ್ ಅವರ ಕೊಲಾಬ್ರೇಷನ್ ಮಾಡ್ಕೊಳ್ಳೋದು ಇದೆಯಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಇಟ್ ವಾಸ್ ವೆರಿ ಕೈಂಡ್ ಆಫ್ ದೆಮ್, ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಆಮೇಲೆ PRK ಆಡಿಯೋ ಅಶ್ವಿನಿ ಮೇಡಮ್ ಅವರು ಅಷ್ಟೇ ಸರ್, ಒಂದು ಮಾತು ಹೇಳಿದ ತಕ್ಷಣ ಲಿಖಿತ್ ಸರ್ ಅವರ ಒಂದು PRK ಆಡಿಯೋ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ಲೈಕ್ ಟ್ರೈಲರ್ ಫುಲ್ ಲೆಂತ್ ಟ್ರೈಲರ್ನ ಪ್ಲೇ ಮಾಡಿದ್ರು. ಇದಕ್ಕಿಂತ ಇನ್ನೇನು ಸಪೋರ್ಟ್ ಬೇಕು ಒಂದು ಟೀಮ್ಗೆ ಅಂತ ನಾನು ಇದು ಮಾಡ್ತೀನಿ, ಅದು ನನ್ನಂತ ಹೊಸಬ ನಿರ್ದೇಶಕನಿಗೆ.